ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಕಳೆದ 3-4 ದಿನಗಳಲ್ಲಿ ಬಂದಿರುವಂಥ 2 ಇಂಪಾರ್ಟೆಂಟ್ ಗುಡ್ ನ್ಯೂಸ್ಗಳನ್ನು ಹೇಳ್ತಾ ಇದ್ದೀನಿ. ಅದು ಯಾರಿಗೆ ಅಂತ ಅಂದರೆ, ಈ ವರ್ಷ ನೀಟ್ 2026 ಎಕ್ಸಾಮಿನೇಷನ್ ಅನ್ನು ಬರೆದುಬಿಟ್ಟು ಯಾವ್ಯಾವ ವಿದ್ಯಾರ್ಥಿಗಳು MBBSಗೆ ಅಡ್ಮಿಷನ್ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಿ ಅವರು. ಸೊ ಮೊದಲನೇ ಗುಡ್ ನ್ಯೂಸ್ ಏನಂತಂದರೆ, ಸರ್ಕಾರದ ಕಡೆಯಿಂದ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ NMC ಅವರಿಗೆ ಸೊ ಎಲ್ಲ ಕಾಲೇಜಿನಲ್ಲಿ, ಗೌರ್ಮೆಂಟ್ ಕಾಲೇಜಿನಲ್ಲಿ 50 ಸೀಟುಗಳು ಹೆಚ್ಚಳ ಮಾಡುವಂಥ ಪ್ರಸ್ತಾಪವನ್ನು ಗೌರ್ಮೆಂಟ್ ಅವರು NMC ಮುಂದೆ ಇಟ್ಟಿರುವಂಥದ್ದು. ಸೊ ತಮಗೆಲ್ಲ ಗೊತ್ತಾ ಇದೆ, ಲಾಸ್ಟ್ ಇಯರ್ ಆಲ್ಮೋಸ್ಟ್ 9 to 10 ಗೌರ್ಮೆಂಟ್ ಕಾಲೇಜಿನಲ್ಲಿ 50 ಸೀಟುಗಳು ಜಾಸ್ತಿ ಆಗಿತ್ತು. ಸೊ ಆ 50 ಸೀಟುಗಳಲ್ಲಿ 15% ಅಂಥೇಳಿ 6 to 7 ಸೀಟುಗಳನ್ನು NRI ಅಂಥೇಳಿ 25 ಲಕ್ಷಕ್ಕೆ ಅದನ್ನು ಅಲಾಟ್ ಮಾಡಿದರು. ಸೊ ಈ ವರ್ಷ ಉಳಿದಿರುವಂತಹ ಎಲ್ಲ ಕಾಲೇಜಿನಲ್ಲೂ ಈ 50 ಸೀಟುಗಳನ್ನು ಜಾಸ್ತಿ ಮಾಡಿಬಿಟ್ಟು, ಸೊ ಆ 50 ಸೀಟುಗಳಲ್ಲಿ NRI ಸೀಟನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಆ ಕಾರಣಕ್ಕೆ 50 ವೈದ್ಯಕೀಯ ಸೀಟುಗಳನ್ನ ಹೆಚ್ಚಳ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆ ಸೂಚನೆ ನೀಡಿರುವಂಥದ್ದು. ಡೆಫಿನೆಟ್ಲಿ ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಸೊ ಬಹಳಷ್ಟು ಜನ ಪಾಲಕರು ಮತ್ತು ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ NRI ಸೀಟ್ಗಳನ್ನು ಇಂಟ್ರಡ್ಯೂಸ್ ಮಾಡಿರೋದ್ರ ಬಗ್ಗೆ ತಮ್ಮ ತಗಾದೆಯನ್ನು ಎತ್ತಿದ್ರು, ಅಂದರೆ ಒಂದು ಬೇಜಾರನ್ನು ವ್ಯಕ್ತಪಡಿಸಿದರು. ಆದರೆ ಒಂದು ಪಾಯಿಂಟ್ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಸೊ ಈಗ ಇರುವಂತಹ ಕಾಲೇಜಿನಲ್ಲಿ 50 ಸೀಟುಗಳನ್ನು ಜಾಸ್ತಿ ಮಾಡಿಬಿಟ್ಟು ಅದರಲ್ಲಿ 15% ಅಂದರೆ 6ರಿಂದ 7 ಸೀಟುಗಳನ್ನು NRIದವರಿಗೆ ಇಟ್ಟರೆ ಅದರಿಂದ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಲಾಸ್ ಆಗೋದಿಲ್ಲ ಅಂತ ಹೇಳ್ತೀನಿ. ಮತ್ತೆ ಗೌರ್ಮೆಂಟಿಗೂ ಕೂಡ ಇನ್ಕಮ್ ಅವಶ್ಯಕತೆ ಇರೋದ್ರಿಂದ, ಈಗ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ನಡೆಸಬೇಕು ಅಂತಂದ್ರೆ ಬಜೆಟ್ ಕೂಡ ಬೇಕಾಗ್ತದಲ್ವಾ. ಸೊ ಆ ಕಾರಣಕ್ಕೋಸ್ಕರ ಒಂದು 5ರಿಂದ 6 ಅಥವಾ 6ರಿಂದ 7 NRI ಸೀಟ್ಗಳನ್ನು 25 ಲಕ್ಷಕ್ಕೆ ಕೊಟ್ಟರೂ ಕೂಡ ಏನು ಪ್ರಾಬ್ಲಮ್ ಇಲ್ಲದ ರೀತಿಯಲ್ಲಿ ಸೊ ಗೌರ್ಮೆಂಟ್ ಅವರು ಸೀಟನ್ನು ಜಾಸ್ತಿ ಮಾಡಿಬಿಟ್ಟು ಅಲಾಟ್ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಲಾಸ್ಟ್ ಇಯರ್, ಮತ್ತೆ ಈ ವರ್ಷನೂ ಅದನ್ನೇ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಆದರೆ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ, ಅದು ಹೇಗೆ ಟ್ಯಾಕಲ್ ಮಾಡ್ತಾರೆ ಗೌರ್ಮೆಂಟ್ ಅವರು ಗೊತ್ತಿಲ್ಲ ನನಗೆ. ಏನು ಪ್ರಾಬ್ಲಮ್ ಅಂತಂದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್, ಸೊ ಇನ್ ಕೇಸ್ ಆಫ್ BMC ಯಲ್ಲಿ ಆಲ್ರೆಡಿ 250 ಸೀಟುಗಳು ಇದೆ. NMC ಅವರ ರೂಲ್ ಏನಿದೆ ಮತ್ತೊಂದು, ಯಾವ ಕಾಲೇಜಿಗೂ 250ಕ್ಕಿಂತ ಜಾಸ್ತಿ ಸೀಟುಗಳನ್ನ ಕೊಡೋದಿಲ್ಲ ಅಂತ ಇದೆ. ಆದರೆ BMC ಯಲ್ಲಿ ಆಲ್ರೆಡಿ 250 ಸೀಟುಗಳು ಇರೋದಕ್ಕೆ ಈ 250 ಸೀಟುಗಳನ್ನ ಜಾಸ್ತಿ ಮಾಡೋದಕ್ಕೆ NMC ಅವರು ಪರ್ಮಿಷನ್ ಕೊಡ್ತಾರಾ? ಕೊಡ್ಲಿಲ್ಲ ಅಂದ್ರೆ ಈಗ ಆಲ್ರೆಡಿ ಇರುವಂತ 250 ಸೀಟುಗಳಲ್ಲಿ 15% ಅನ್ನ NRI ಆಗಿ ಕನ್ವರ್ಟ್ ಮಾಡ್ತಾರಾ? ಇದನ್ನ ನಾವು ಕಾದು ನೋಡಬೇಕು. ಈಗ ನಾವೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಉಳಿದಂತ ಎಲ್ಲಾ ಕಾಲೇಜಿನಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಇಯರ್ ವಿಜಯನಗರ ಬಳ್ಳಾರಿ ಕಾಲೇಜಿನಲ್ಲಿ 200 ಸೀಟ್ ಇರೋದನ್ನ 250 ಸೀಟ್ಗಳನ್ನ ಮಾಡಿಬಿಟ್ಟು ಅದರಲ್ಲಿ ಒಂದು 7 ಸೀಟುಗಳನ್ನ NRI ಕೊಟ್ಟಿದ್ರು. ಆದರೆ BMC ಯಲ್ಲಿ ಆಲ್ರೆಡಿ 252 ಸೀಟ್ ಇರೋದಕ್ಕೆ NMC ಅವರ ಏನು ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ ಅದು ಕ್ರಾಸ್ ಆಗೋದಕ್ಕೆ NMC ಅವರೇ ಅವಕಾಶವನ್ನು ಮಾಡಿಕೊಡ್ತಾರ ಅಥವಾ ಗೌರ್ಮೆಂಟ್ ಅವರು ಯಾವ ರೀತಿ ಡಿಸಿಷನ್ ತಗೊಳ್ತಾರ ಅನ್ನೋದನ್ನ ಕಾದು ನೋಡಬೇಕು. ಸೊ ಇದರ ಜೊತೆಗೆ ರಾಮನಗರ ಮತ್ತೆ ಬಾಗಲಕೋಟೆಯಲ್ಲಿ ಸೊ ಮೆಡಿಕಲ್ ಕಾಲೇಜನ್ನ ಶುರು ಮಾಡೋದಕ್ಕೆ, ಆರಂಭಿಸೋದಕ್ಕೆ ಸೊ NMC ಅವರಿಗೆ ಪ್ರಸ್ತಾಪನೆಯನ್ನ ಸಲ್ಲಿಸಲಾಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಇಷ್ಟರ ಒಳಗೇನೆ ರಾಮನಗರ ಕಾಲೇಜು ಮತ್ತೆ ಕನಕಪುರ ಶುರು ಆಗಬೇಕಿತ್ತು. ಲಾಸ್ಟ್ ಇಯರ್ ಕೂಡ ಸೊ ಅಪ್ಲಿಕೇಶನ್ ಅನ್ನು ಹಾಕಿದ್ರು, ಬಟ್ ರಿಜೆಕ್ಟ್ ಆಗಿರ್ತದೆ. ಯಾಕಂತಂದ್ರೆ ಸೊ ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳಿ, ಹೌದಾ. ಸೊ 3 ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದಾರೆ ರಾಮನಗರ ಕನಕಪುರದಲ್ಲಿ, ಸೊ ಅನುಮೋದನೆ ಸಿಕ್ಕಿಲ್ಲ. ಸೊ ಆದರೆ ಈ ವರ್ಷ ರಾಮನಗರ ಮತ್ತು ಬಾಗಲಕೋಟೆಯಲ್ಲಿ ಹೊಸ ಕಾಲೇಜನ್ನು ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶ ಕೊಡಬಹುದು NMC ಅವರು ಅಂತ ಹೇಳಿ ಒಂದು ಪಾಸಿಟಿವ್ ಹೋಪ್ಸ್ ಅನ್ನ ಗೌರ್ಮೆಂಟ್ ಅವರು ತೋರಿಸಿರುವಂಥದ್ದು, ರೈಟ್. ಸೊ ಆ ಕಾರಣಕ್ಕೆ 50 ಸೀಟುಗಳು ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಎಲ್ಲ ಈಗ ಉಳಿದಿರುವಂತಹ ಗೌರ್ಮೆಂಟ್ ಕಾಲೇಜಿನಲ್ಲಿ ಲಾಸ್ಟ್ ಇಯರ್ ಒಂದು 9ರಿಂದ 10 ಕಾಲೇಜಲ್ಲಿ ಜಾಸ್ತಿ ಆದ್ರೂ ಕೂಡ ಸೊ 24 ಕಾಲೇಜ್ ಏನು ಇನ್ನೊಂದು 13ರಿಂದ 14 ಕಾಲೇಜ್ ಇದೆ, ಆ ಕಾಲೇಜಲ್ಲೂ 50 ಸೀಟ್ ಜಾಸ್ತಿ ಮಾಡಿಬಿಟ್ಟು ಅದರಲ್ಲೂ ಒಂದು 5ರಿಂದ 6 ಸೀಟು NRIದವರಿಗೆ ಕೊಡಬಹುದು. ಸೊ
ಬಾಗಲಕೋಟೆ ಮತ್ತು ರಾಮನಗರದಲ್ಲಿ ಕಾಲೇಜನ್ನು ಸ್ಟಾರ್ಟ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಸೊ ಕೇಳುತ್ತಾರೆ, ಅಥವಾ ಕೇಳಿದಾಗ ಎನ್ ಎಂ ಸಿ ಅವರು ಕೊಡುವಂಥ ಚಾನ್ಸಸ್ಗಳು ಕೂಡ ಇದೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇ ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಕೆಇ ಅವರು ಒಂದು ಇಂಪಾರ್ಟೆಂಟ್ ನಿರ್ಧಾರವನ್ನ 2026 ಮತ್ತು 27ನೇ ಸಾಲಿಗೆ ತೆಗೆದುಕೊಂಡಿರುವಂಥದ್ದು. ಸೊ ಇದಕ್ಕಿಂತ ಮುಂಚೆ ಈಗಿನ ಪರಿಸ್ಥಿತಿ ಏನಿದೆ, ಈಗಿನ ಸಿಚುವೇಶನ್ ಏನಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಸೊ ಇದೇನು ನಾವು ಸ್ಪೆಷಲ್ ಕೆಟಗರಿ ಕೋಟಾ ಅಂತ ನಾವು ಹೇಳ್ತೀವಲ್ವಾ, ಸ್ಪೆಷಲ್ ಕೆಟಗರಿ ಅಂತ ನಾವೇನು ಹೇಳ್ತೀವಿ, ಇದು KCET ಮತ್ತೆ ನೀಟು, ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲಾ ಕೋರ್ಸಸ್ಗಳಿಗೂ ಅಪ್ಲೈ ಆಗುವಂಥದ್ದು. ಜನರಲಿ ಇದನ್ನ ಏನು ಮಾಡ್ತಿದ್ರು ಅಂತಂದ್ರೆ, ಲಾಸ್ಟ್ ರೌಂಡ್ ನಲ್ಲಿ, ಈಗ ಲಾಸ್ಟ್ ರೌಂಡ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, KCETಗೆ ಲಾಸ್ಟ್ ರೌಂಡ್ ಅಂತಂದ್ರೆ ಥರ್ಡ್ ರೌಂಡ್ ಅಂತ ಇದೆ, ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಾರೆ. ನೀಟಿಗೆ ಲಾಸ್ಟ್ ರೌಂಡ್ ಅಂತ ಅಂದ್ರೆ ಸೆಕೆಂಡ್ ರೌಂಡ್. ಓಕೆ, ಸೊ ಇದರಲ್ಲಿ ಏನಾದರೂ ಸೀಟುಗಳು ಉಳಿದಿದ್ರೆ ಅದನ್ನ ಥರ್ಡ್ ರೌಂಡ್ ಅಥವಾ ನೀಟಿನ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕೆಟಗರಿಗಳಿಗೆ ಅದನ್ನ ಹಂಚಿಬಿಟ್ಟು, ಅಂದ್ರೆ ಅದನ್ನ ಜನರಲ್ ಮೆರಿಟ್, ಈಗ ಆ ಒಂದು ಕೆಟಗರಿಯಲ್ಲಿ ಸ್ಪೆಷಲ್ ಕೆಟಗರಿಯಲ್ಲಿ ಸೀಟು ಉಳಿದಿದ್ರೆ ಅದನ್ನ ಬೇರೆ ಸೀಟಿಗೆ ಕನ್ವರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ರು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸ್ಪೋರ್ಟ್ಸ್ ಕೆಟಗರಿ ಸೀಟ್ ಇದೆ ಅಂತ ಇಟ್ಕೊಳ್ಳಿ, ಒಂದು 10 ಸೀಟ್ ಉಳಿದು ಬಿಟ್ಟಿದೆ. ನಾನು CET ಹೇಳ್ತಾ ಇದ್ದೀನಿ. ಸೊ CETಯಲ್ಲಿ ಹಾಗೆ ನೋಡಿದ್ರೆ ಇಲ್ಲಿ ತೋರಿಸಿದ್ದಾರೆ ನೋಡಿ, ಲಭ್ಯವಿರುವ ಕ್ರೀಡಾಕೂಟದ ಸೀಟುಗಳು 304, 2025-26ನೇ ಸಾಲಿನ ಉಳಿಕೆಯ ಸೀಟು 212 ಇದೆ ಅಂತ ಹೇಳಿದೆ ನೋಡಿ. ಹೌದಾ? ಸೊ 212 ಅಂತಂದ್ರೆ ಆಲ್ಮೋಸ್ಟ್ ಒಂದು 90 ಸೀಟ್ ಅಂತ ನಾವು ಇಟ್ಕೊಂಡ್ರು ಕೂಡ ಸ್ಪೋರ್ಟ್ಸ್ ಕೋಟಾದಲ್ಲಿ 90 ಸೀಟು CETಯಲ್ಲಿ ಉಳಿದಿದೆ. ಸೊ ಈ 90 ಸೀಟು ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿದೆ, ಫಸ್ಟ್ ರೌಂಡ್ ಅಲ್ಲಿ ಒಂದಷ್ಟು ಅಲಾಟ್ ಆಗಿದೆ, ಸೆಕೆಂಡ್ ಥರ್ಡ್ ರೌಂಡ್ ಅಲ್ಲಿ ಅಲಾಟ್ ಆಗ್ತದ. ಸೊ ಥರ್ಡ್ ರೌಂಡ್ ಅಲ್ಲಿ ಏನ್ ಮಾಡ್ತಾರೆ, ಥರ್ಡ್ ರೌಂಡ್ ಅಲ್ಲಿ ಕ್ರೀಡಾ ಕೋಟಾದಲ್ಲಿ ಉಳಿದಿರುವಂತ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿಬಿಟ್ಟು ಉಳಿದಿರುವಂತಹ ಸೀಟನ್ನ, ಈ 90 ಸೀಟನ್ನ ನಾವು ಹಾರಿಜಾಂಟಲ್ ರಿಸರ್ವೇಶನ್ ಅಂತ ನಾವೇನು ಕರಿತೀವಿ, ಉಳಿದಂತ ಎಲ್ಲಾ ಕೆಟಗರಿಯವರಿಗೆ, ಅಂದ್ರೆ GM ಇರಬಹುದು, ಅಥವಾ ಸೊ 3B ಇರಬಹುದು, ಅಥವಾ 2A ಇರಬಹುದು, 2B, ಸೊ ಕೆಟಗರಿ 1, ಸೊ ಅಥವಾ 3A, ಅಥವಾ SC ST, ಈ ರೀತಿ ಎಲ್ಲಾ ಕೆಟಗರಿಗೆ ಅದೇನು ಪರ್ಸೆಂಟೇಜ್ ವೈಸ್ ಹಂಚಬೇಕು ಅದನ್ನ ಈ ರೀತಿ ಹಂಚಿಬಿಟ್ಟು ಕೌನ್ಸಿಲಿಂಗ್ ಅನ್ನ ಮಾಡ್ತಿದ್ರು. ಸೊ ಅದನ್ನ ಈ ವರ್ಷ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ರೌಂಡ್ ಅಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ರೌಂಡ್ ಅಲ್ಲಿ ಡೆಫಿನೆಟ್ಲಿ ಫಸ್ಟ್ ರೌಂಡ್ ಅಲ್ಲೇ ಮಾಡಿದ್ರೆ ಇದರ ಒಂದು ಉಪಯೋಗವನ್ನ ಎಲ್ಲರೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಒಳ್ಳೆಯ ಡಿಸಿಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಬೆಸ್ಟ್ ಡಿಸಿಷನ್ ಬೈ ಪ್ರಸನ್ನ ಸರ್. ಯಾಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಈ ಎಕ್ಸಾಂಪಲ್ನ ನೀಟ್ ವಿದ್ಯಾರ್ಥಿಗಳನ್ನ ತಲೆಯಲ್ಲಿ ಇಟ್ಕೊಂಡು ಕೊಡ್ತೀನಿ. ಯಾಕಂದ್ರೆ ಈ ಒಂದು CETಯಲ್ಲಿ ಏನಾಗ್ತದ ಅಂತಂದ್ರೆ, ಇಷ್ಟು ಉಳಿಕೆ ಸೀಟ್ ಇದೆ, ಆದ್ರೆ ನೀಟಲ್ಲಿ ಒಂದು ಸೀಟು ಉಳಿಯೋದಿಲ್ಲ. ಏನ್ ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಲಾಸ್ಟ್ ಇಯರ್ದು ನಿಮಗೆ ಇಲ್ಲಿ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾನು ನಿಮಗೆ ಹೇಳ್ತಿದ್ದೆ ನೋಡಿ ಇಲ್ಲಿ. ಸೊ ಕ್ರೀಡಾಕೂಟದ ಒಂದು ಎಕ್ಸಾಂಪಲ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಕೇಸಲ್ಲಿ PH ಕೆಟಗರಿ ಅವರದ್ದು ಸೀಟು, PH ಇಲ್ಲಿ ನೋಡಿ, ಇಲ್ಲಿ 176 ಅಲ್ವಾ, 176. ಫೈನ್. ಸೊ ಟೋಟಲ್ಲು ನಿಮಗೆ ಗೊತ್ತಿರಲಿ, ನನಗೆ ನೆನಪಿರೋ ಪ್ರಕಾರ ಅರೌಂಡ್ 270 ಪ್ಲಸ್ ಸೀಟ್ಗಳು PH ಕೆಟಗರಿಯಲ್ಲಿ ನೀಟಿಗೆ ಅವೈಲೇಬಲ್ ಇತ್ತು. ಸೊ ಇದರಲ್ಲಿ ಹಂಚಿಕೆ ಆಗಿರುವಂತ ಸೀಟುಗಳು 176 ಲೆಫ್ಟ್ ಔಟ್ ಸೀಟು. ಅಂದ್ರೆ ಹಂಚಿಕೆ ಆಗಿರೋದು ಆಲ್ಮೋಸ್ಟ್ 84 ಸೀಟು ಅನ್ನಂಗಾಯ್ತು. ಹೌದಾ? 94 ಸೀಟು ಅನ್ನಂಗಾಯ್ತು. 94 ಸೀಟುಗಳಷ್ಟು ಹಂಚಿಕೆ ಆಗಿದೆ. ಈಗ ಏನಾಗ್ತಿತ್ತು ಅಂತ ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ 94 PH ಸೀಟು ಅಲಾಟ್ ಆಗಿಬಿಡ್ತಿತ್ತು. ಸೊ ದಟ್ ಈಸ್ ಇನ್ ಫಸ್ಟ್ ರೌಂಡ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ. ಸೆಕೆಂಡ್ ರೌಂಡ್ ಅಲ್ಲಿ ಈ 176 ಅನ್ನ ಸೆಕೆಂಡ್ ರೌಂಡ್ಗೆ ತಗೊಂಡು ಹೋಗ್ತಿದ್ರು. R2ದಲ್ಲಿ ಚೆಕ್ ಮಾಡ್ತಿತ್ತು ಫಸ್ಟ್. ಸೊ ಆ ಒಂದು ಸಿಸ್ಟಮ್ PH ಅಲ್ಲಿ ಯಾವ್ದಾದ್ರು ಜನ ಇದಾರ ಅಂತ ಹೇಳಿ, PH ಅಲ್ಲಿ ಯಾವುದು ಇಲ್ಲ, 0 ಇದೆ ಅಂತ ಅಂದಾಗ ಈ 176 ಸೀಟುಗಳನ್ನ ನಾನು ಆಲ್ರೆಡಿ ಹೇಳಿರೋ ಹಾಗೆ ಈ ಕೆಟಗರಿಯಲ್ಲಿ ಹಂಚಿಬಿಟ್ಟು, ಅದೇನು ರಿಸರ್ವೇಶನ್ ಪ್ರಕಾರ ಹಂಚಬೇಕು ಅದನ್ನ ಕರೆಕ್ಟ್ ಆಗಿ ಹಂಚಿಬಿಟ್ಟು, ಅದಾದ್ಮೇಲೆ ಈ 176 ಸೀಟ್ಗಳನ್ನ ರೌಂಡ್ 2ದಲ್ಲಿ ಹಂಚಿಕೆ ಮಾಡಿದ್ರು. ನೀವು ಹೇಳ್ಬೋದು, ಸರ್ ಇರ್ಲಿ ಬಿಡಿ, ಒಟ್ನಲ್ಲಿ ಉಳಿದಿರುವಂತಹ ಸೀಟ್ಗಳನ್ನ ಉಳಿದಂತಹ ಕೆಟಗರಿ ಅವರಿಗೆ ಹಂಚಿಕೆ ಮಾಡಿದಾರಲ್ವ, ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ಕೇಳ್ಬೋದು. ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇದನ್ನೇ ಫಸ್ಟ್ ರೌಂಡ್ ಅಲ್ಲೇ ಮಾಡಿಬಿಟ್ರು ಅಂತ ಅಂದ್ರೆ ಅವಾಗ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ.
ಯಾವ ರೀತಿ ಹೆಲ್ಪ್ ಆಗ್ತದ ಅಂತ ನೋಡಿದರೆ ಜಸ್ಟ್ ಇಮ್ಯಾಜಿನ್. ಸೊ ಫಸ್ಟ್ ರೌಂಡ್ ಅಲ್ಲಿ ಎಷ್ಟೋ ಮಂದಿ ಈ 176 ಸೀಟುಗಳಲ್ಲಿ ಬಹಳಷ್ಟು ಕೆಲವೊಂದಷ್ಟು ಸೀಟುಗಳು ಬಹಳ ಒಳ್ಳೆಯ ಕಾಲೇಜಲ್ಲಿ ಡೆಫಿನೆಟ್ಲಿ ಇದ್ದಿರ್ತದೆ. ಆ ಒಳ್ಳೆಯ ಕಾಲೇಜಲ್ಲಿ ಸೀಟ್ ಉಳಿದಿದೆ ಅಂತ ಅಂದಾಗ ಅದನ್ನ ಫಸ್ಟ್ ರೌಂಡ್ ಅಲ್ಲೇ ಪಿ ಎಚ್ ಇಂದ ಉಳಿದಂತಹ ಕೆಟಗರಿಗೆ ಕನ್ವರ್ಟ್ ಮಾಡಿಬಿಟ್ರೆ ಆಗ ಯಾರಿಗೆ ಅದಕ್ಕಿಂತ ಕೆಳಗಿನ ಕಾಲೇಜಲ್ಲಿ ಸೀಟ್ ಸಿಗ್ತದ ಅವರಿಗೆ ಹೆಲ್ಪ್ ಆಗ್ತದೆ. ಸಿ ಅವರು ಸೆಕೆಂಡ್ ರೌಂಡಿಗೆ ಸೀಟ್ ತಗೊಂಡು ಸೆಕೆಂಡ್ ರೌಂಡಿಗೆ ಹೋಗಿ ಅಲ್ಲಿ ಅಪ್ಗ್ರೇಡ್ ಆಗೋದಕ್ಕಿಂತ ಫಸ್ಟ್ ರೌಂಡಲ್ಲೇ ಅಪ್ಗ್ರೇಡ್ ಆಗಿಬಿಡ್ತಾರಲ್ವಾ. ಆ ಕಾರಣಕ್ಕೆ ಮೆರಿಟ್ ಪ್ರಕಾರ ಅರ್ಹ ವಿದ್ಯಾರ್ಥಿಗಳಿಗೆ ಈ ಸೀಟುಗಳ ಹಂಚಿಕೆ R1ನಲ್ಲೇ ಆಗಿಬಿಡುತ್ತೆ ಅನ್ನೋದು ಕೆಇ ಅವರ ಒಂದು ವಿಚಾರ. ಸೊ ಈ ಒಂದು ವಿಚಾರಕ್ಕೆ ನನ್ನ 100% ಸಹಮತ ಇದೆ, ಬೆಂಬಲ ಇದೆ. ಬಹಳ ಒಳ್ಳೆಯ ಕೆಲಸ ಕೆಇ ಅವರು ಮಾಡ್ತಾ ಇರುವಂಥದ್ದು. ಸೊ ಫಸ್ಟ್ ರೌಂಡಲ್ಲೇ ಇದನ್ನ ಅಲಾಟ್ ಮಾಡಿ ಅಂತ ಹೇಳ್ತೀನಿ. ಸರ್ ಅದು ಹೇಗಾಗ್ತದೆ ಹಾಗಾದ್ರೆ? ಸೊ ಜನರಲಿ ಹೇಗಾಗ್ತದ ಅಂತ ಅಂದ್ರೆ ಕೌನ್ಸಿಲಿಂಗ್ ಹೇಗೆ ನಡೀತಾ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ರೌಂಡ್ 1ನಲ್ಲಿ ಯಾವುದೇ ರೌಂಡ್ ಇರಲಿ, ರೌಂಡ್ 1 ಇರಲಿ ಅಥವಾ ರೌಂಡ್ 2 ಇರಲಿ, ಫಸ್ಟ್ ಪ್ರಿಫರೆನ್ಸ್ ಯಾವಾಗ ಎಲ್ಲಿ ಕೊಡ್ತಾರೆ ಅಂತಂದ್ರೆ ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಕೊಡ್ತಾರೆ. ಸ್ಪೆಷಲ್ ಕ್ಯಾಟಗರಿಯಲ್ಲಿ ಈಗ ಔಟ್ ಆಫ್ 270 ಪ್ಲಸ್ ಪಿ ಎಚ್ ಸೀಟಲ್ಲಿ 94 ಸೀಟು ಅಲಾಟ್ ಆಗ್ಬಿಡ್ತು ಅಂತ ಅಂದ್ರೆ ಆವಾಗ ಏನಾಗ್ತದೆ, ಈ 94 ಸೀಟ್ ಉಳಿದ ಮೇಲೆ 176 ಏನು ಲೆಫ್ಟ್ ಔಟ್ ಆಗಿದೆಯಲ್ವಾ, ಇದನ್ನ ಈ ಫಸ್ಟ್ ರೌಂಡಿನಲ್ಲೇ ಅಂದ್ರೆ ರೌಂಡ್ 1ನಲ್ಲೇ ಸೆಕೆಂಡ್ ಸೆಷನ್ ಅಂತ ಏನ್ ನಾವು ತಗೋತಾರೆ, ಸೊ ಆ ಸೆಕೆಂಡ್ ಅಥವಾ ಫೇಸ್ 2 ಅಂತ ನಾವೇನ್ ಕರಿತೀವಿ, ಆ ಫೇಸ್ 2ದಲ್ಲಿ ಇದು ಹಂಚಿಕೆ ಆಗ್ಬಿಡ್ತದೆ. ಆ ಕಾರಣಕ್ಕೆ ಸೊ ರೌಂಡ್ 1ನಲ್ಲಿ ಕಟ್ ಆಫ್ ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಅನ್ನ ನಾವು ಈ ವರ್ಷದಿಂದ ಕಾಣಬಹುದು. ಜನರಲಿ ಸೆಕೆಂಡ್ ರೌಂಡ್ ಬಂದಾಗ ಇಂಪ್ರೂವ್ಮೆಂಟ್ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಅಂದ್ರೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಆಲ್ಮೋಸ್ಟ್ 10,000 ಡಿಫರೆನ್ಸ್ ಅನ್ನ ನಾವು ಕಾಣ್ತಿದ್ವಿ. ಆದ್ರೆ ಈ ಸಾರಿ ಸೊ ಫಸ್ಟ್ ರೌಂಡ್ ಅಲ್ಲೇ ಒಳ್ಳೆಯ ಬೆಳವಣಿಗೆ ಅಥವಾ ಇಂಪ್ರೂವ್ಮೆಂಟು ಕಟ್ ಆಫ್ ಅಲ್ಲಿ ಕಾಣುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಯಾಕಂತಂದ್ರೆ ಸೊ ಕೆಇ ಅವರ ಸ್ಕ್ರೂಟಿನಿ ಅಂತ ನಾವೇನ್ ಕರಿತೀವಿ, ಅಂದ್ರೆ ಪಿ ಎಚ್ ಕ್ಯಾಟಗರಿ ವಿದ್ಯಾರ್ಥಿಗಳನ್ನ ಚೆಕ್ ಮಾಡಿ ಅವರಿಗೆ ಎಲಿಜಿಬಿಲಿಟಿಯನ್ನ ಘೋಷಣೆ ಮಾಡುವಂಥದ್ದು, ಆ ಸ್ಕ್ರೂಟಿನಿ ಬಹಳ ಸ್ಟ್ರಿಕ್ಟ್ ಇದೆ, ಒಳ್ಳೆಯದಾಗಿದೆ. ಆ ಕಾರಣಕ್ಕೆ ಸೊ ಯಾರ್ಯಾರು ಸುಮ್ಮನೆ ಹೋಗಿ ಪಿ ಎಚ್ ಸೀಟ್ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಅದರಲ್ಲಿ ಅರ್ಹತೆ ಇದ್ದವರು ಮಾತ್ರ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಕೆಇ ಅವರು ನೋಡ್ಕೊಳ್ತಾರೆ. ಸೊ ಕೆಇ ಆಫೀಸಿಗೆ ಮೆಡಿಕಲ್ ಆಫೀಸರ್ಸ್ಗಳನ್ನ ಕರೆಸ್ತಾರೆ. ಸೊ ಸ್ಟೂಡೆಂಟ್ಸ್ಗಳನ್ನ ಕರೆದು ಅಲ್ಲೇ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸ್ತಾರೆ. ಈ ರೀತಿ ಎಲ್ಲ ಸಿಸ್ಟಮ್ ಇರೋದಕ್ಕೆ ಸೊ ಪಿ ಎಚ್ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿಯನ್ನ ಏನು ಅನೌನ್ಸ್ ಮಾಡ್ತಾರೆ ಅದರಲ್ಲೇನೆ ಫಿಲ್ಟರ್ ಮಾಡಿಬಿಡ್ತಾರೆ. ಸೊ ಆ ಕಾರಣಕ್ಕೇನೆ ನಮಗೆ ಎಲಿಜಿಬಿಲಿಟಿನೇ ಕಡಿಮೆ ಇರ್ತದೆ. ಸೊ ನೀವು ಪಿ ಎಚ್ ಕ್ಯಾಟಗರಿ ಇದ್ದು ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದು ಜಸ್ಟ್ ಪಾಸ್ ಆಗಿದ್ರು ನೀಟಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ನಾವೇನು ಕರಿತೀವಲ್ಲ, 120ನೋ 125ನೋ ಅಥವಾ 150ನೋ ಅಷ್ಟು ತೆಗೆದ್ರು ಕೂಡ ನಿಮಗೆ ಕಾಲೇಜ್ 100% ಸಿಕ್ಕೇ ಸಿಗ್ತದೆ. ಯಾಕಂದ್ರೆ ಸೊ ಪಿ ಎಚ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗ್ತಾರೆ ಅದಕ್ಕಿಂತ ಜಾಸ್ತಿ ಡಬಲ್ ಆಲ್ಮೋಸ್ಟ್ ತ್ರಿಬಲ್ ನಂಬರ್ ಆಫ್ ಸೀಟ್ಗಳು ಉಳಿಯುವಂಥದ್ದು. ಸೊ ಈ ವರ್ಷನೇ ನೋಡಿ 94 ಸೀಟ್ ಅಲಾಟ್ ಆದ್ರೆ ಸೊ 270 ಸೀಟ್ ಉಳಿದಿದೆ. 270 ಸೀಟ್ ಆಲ್ಮೋಸ್ಟ್ 3 ಟೈಮ್ಸ್ ಸೀಟ್ ಇದೆ. ಅದರಲ್ಲಿ 2 ಟೈಮ್ಸ್ ಉಳಿದೇ ಬಿಡ್ತದೆ. ಅದು ಉಳಿದಂಥ ಕೆಟಗರಿ ಅವರಿಗೆ ಫಸ್ಟ್ ರೌಂಡ್ ಅಲ್ಲೇ ಹೆಲ್ಪ್ ಆಗಲಿ ಅನ್ನೋದು ಕೆಇ ಅವರ ಒಂದು ಥಿಂಕಿಂಗು. ಅದು ಡೆಫಿನೆಟ್ಲಿ ಒಳ್ಳೇದಾಗ್ತದೆ. ಇದೇ ಒಂದು ಗುಡ್ ನ್ಯೂಸ್ ಅನ್ನು ನೀವು ಇಂಜಿನಿಯರಿಂಗ್ ದವರು ತಿಳ್ಕೊಬಹುದು. ಬಟ್ ಜನರಲಿ ಇಂಜಿನಿಯರಿಂಗ್ದಲ್ಲಿ ಸೀಟುಗಳ ಸಂಖ್ಯೆ ಜಾಸ್ತಿ ಇರೋದಕ್ಕೆ ಅದರಲ್ಲಿ ಉಳಿತದೆ. ಬಟ್ ಮೆಡಿಕಲ್ ಅಲ್ಲಿ ಬಹಳ ಬೇಡಿಕೆ ಇರೋದ್ರಿಂದ ಯಾವ ಸೀಟನ್ನು ಕೆಇ ಅವರು ಉಳಿಸೋದಿಲ್ಲ. ಅವೆಲ್ಲ ಸೀಟುಗಳನ್ನು ಕನ್ವರ್ಟ್ ಮಾಡಿಬಿಟ್ಟು ಜಿ ಎಮ್ ಅಥವಾ ಎಸ್ ಸಿನೋ ಎಸ್ ಟಿನೋ 3A ನೋ 3B ನೋ ಆ ಒಂದು ಕೆಟಗರಿಯಲ್ಲಿ ಅದನ್ನು ಸಮಾನವಾಗಿ ಕೆಟಗರಿ ಆ ಒಂದು ಪರ್ಸಂಟೇಜ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ನಾವೇನು ಕರಿತೀವಿ ಅದರ ಪ್ರಕಾರ ಹಂಚಿಕೆ ಮಾಡಿಬಿಟ್ಟು ಸೊ ಅಡ್ಮಿಷನ್ ಕೊಟ್ಟು ಬಿಡ್ತಾರೆ. ಸೊ ಇದು ಈ ವರ್ಷ ಅಂದ್ರೆ ಪ್ರತಿ ವರ್ಷನೂ ಸೆಕೆಂಡ್ ರೌಂಡಲ್ಲಿ ಆ ಪ್ರೊಸೀಜರ್ ಆಗ್ತಿತ್ತು ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇಂಜಿನಿಯರಿಂಗ್ ಥರ್ಡ್ ರೌಂಡ್ ಆಗ್ತಿತ್ತು. ಅದನ್ನು ಈ ವರ್ಷ ಫಸ್ಟ್ ರೌಂಡಲ್ಲೇ ಮಾಡಿಬಿಟ್ಟು ಅದನ್ನು ಫಸ್ಟ್ ರೌಂಡಲ್ಲೇ ಅಲಾಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.